ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು, ಸಂಬಂಧಿಕರಿಂದ ದಾಂಧಲೆ. ಸರ್ಕಾರ ಜನಪ್ರತಿನಿಧಿಗಳಿಗೆ ಸಡ್ಡು ಹೊಡೆದ ಬುಗಡಹಳ್ಳಿ ಜನರಿಂದ ರಸ್ತೆ ದುರಸ್ತಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ದೇವಿಕೊಪ್ಪದಲ್ಲಿ ಕಾರು ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿಯಾಗಿ ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದ ರಭಸಕ್ಕೆ ಕಾರು ಜಖಮಾಗಿದೆ. ಆನವಟ್ಟಿ ಕಡೆಯಿಂದ ಖಾಸಗಿ ಬಸ್ ಬರ್ತಿದ್ರೆ ಶಿರಾಳಕೊಪ್ಪದ ಕಡೆಯಿಂದ ಕಾರು ಹೋಗ್ತಿತ್ತು ಎನ್ನಲಾಗ್ತಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದ ಘಟನೆ ಹಾವೇರಿ ತಾಲೂಕಿನ ವರದಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಗದಗದಿಂದ ಬೆಂಗಳೂರಿಗೆ ಹೊರಟಿದ್ದ ಬಸ್ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಪ್ರಯಾಣಿಕರು ಪಾರಾಗಿದ್ದಾರೆ. ಆದರೆ ಬಸ್ಸಿನ ಚಾಲಕನಿಗೆ ಮಾತ್ರ ಗಾಯಗಳಾಗಿದ್ದು, ಗಾಯಾಳು ಚಾಲಕನನ್ನ ಆಂಬ್ಯುಲೆನ್ಸ್ ಮೂಲಕ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ನೈಸ್ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ದ್ವಿಚಕ್ರ ವಾಹನ ಸವಾರನಿಗೆ ಲಾರಿ ಡಿಕ್ಕಿ ಹೊಡೆದು ಸವಾರನ ತಲೆ ಮೇಲೆಯೇ ಲಾರಿ ಹರಿದಿದೆ. ಸ್ಥಳಕ್ಕೆ ತಲಘಟ್ಟಪುರ ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿರುವ ಆರೋಪದ ಮೇಲೆ ಸಂಬಂಧಿಕರಿಂದ ದಾಂಧಲೆ ನಡೆಸಿರೋ ಘಟನೆ ಬೆಳಗಾವಿಯ ಕಡಾಡಿ ಆಸ್ಪತ್ರೆಯಲ್ಲಿ ನಡೆದಿದೆ. ಶಿವಾನಂದ ನಿಂಗಪ್ಪ ಬಡಬಡಿ ಎಂಬುವರು 7 ತಿಂಗಳ ಮಗುವನ್ನ ಹುಷಾರಿಲ್ಲ ಎಂಬ ಕಾರಣಕ್ಕೆ 4 ದಿನದ ಹಿಂದೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆ ತಡರಾತ್ರಿ ಸೀರಿಯಸ್ ಆಗಿದೆ, ಆಂಬ್ಯುಲೆನ್ಸ್ ತರಿಸಿ ಅಂತ ವೈದ್ಯರು ಹೇಳಿದ್ರು. ವೈದ್ಯರ ಸೂಚನೆಯ ಮೇರೆಗೆ ಆಂಬ್ಯುಲೆನ್ಸ್ ಅನ್ನ ಮಗುವಿನ ಪೋಷಕರು ತರಿಸಿದ್ರು. ಆದರೆ ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿ ಮಗು ತೀರಿ ಹೋಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಮಗು ತೀರಿ ಹೋಗಿದೆ ಎಂದಿದ್ದಕ್ಕೆ ಆಕ್ರೋಶಗೊಂಡ ಪೊಲೀಸರು ಆಸ್ಪತ್ರೆಯ ಪರಿಕರಗಳನ್ನು ಒಡೆದು ಹಾಕಿ ವೈದ್ಯ ಕಡಾಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಗೋಕಾಕ್ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಮತ್ತೊಂದು ಕಡೆ ಹಾಸ್ಟೆಲ್ ಆಯ್ಕೆ ಪ್ರಕ್ರಿಯೆ ವಿಳಂಬ ಹಾಗೂ ಕಳೆದ ವರ್ಷ ವಿದ್ಯಾರ್ಥಿ ವೇತನ ಸರಿಯಾಗಿ ಬಿಡುಗಡೆ ಮಾಡದಿರುವುದನ್ನು ಖಂಡಿಸಿ ಗದಗದಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ನಗರದ ಮುಳಗುಂದ ರಸ್ತೆಯ ಬಿಸಿಎಂ ಇಲಾಖೆಯ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಆಕ್ರೋಶಕ್ಕೆ ಒಳಗಾದ ಪ್ರತಿಭಟನಾಕಾರರು ಕಚೇರಿ ಗಾಜಿನ ಕಿಟಕಿ ಒಡೆದು ಹಾಕಿದ್ರು. ಪೊಲೀಸರು ಬಿಡದಕ್ಕೆ ನಂತರ ಕಾಂಪೌಂಡ್ ಹತ್ತಿ ಒಳನುಗ್ಗಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸರ್ಕಾರ ಜನಪ್ರತಿನಿಧಿಗಳಿಗೆ ಸಡ್ಡು ಹೊಡೆದು ಸಕಲೇಶಪುರದ ಬುಗಡಹಳ್ಳಿ ಜನ ರಸ್ತೆಗೆ ಜಲ್ಲಿ ಹಾಕಿ ಸುಗಮ ಸಂಚಾರಕ್ಕೆ ತಾವೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಕಲೇಶಪುರ ಪಟ್ಟಣದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿರೋ ಬುಗಡಹಳ್ಳಿಯಲ್ಲಿ 150ಕ್ಕೂ ಹೆಚ್ಚು ಜನ ವಾಸಿಸ್ತಾ ಇದ್ದಾರೆ. ಮಳೆ ಬಂದರೆ ಸಾಕು ಇಲ್ಲಿನ ರಸ್ತೆ 2 ಕಿಲೋಮೀಟರ್ ರಸ್ತೆಯಲ್ಲಿ 1 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಕೆಸರುಗದ್ದೆ ಆಗ್ತಾ ಇದೆ. ಶಾಲಾ ವಿದ್ಯಾರ್ಥಿಗಳು, ಗ್ರಾಮದ ಮಂದಿ ಪ್ರತಿನಿತ್ಯ ಕೆಲಸಕ್ಕೆ ಹೋಗಲಾಗದೆ ಹರಸಾಹಸ ಪಡ್ತಾ ಇದ್ರು. ವಾಹನಗಳಲ್ಲಿ ಓಡಾಡೋಕೆ ಸಾಧ್ಯ ಆಗದೆ ಕಾಲ್ನಡಿಗೆಯಲ್ಲಿ ಗ್ರಾಮಸ್ಥರು ನಡೆದಾಡುವಂತಾಗಿತ್ತು. ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು, ನೋ ಯೂಸ್. ಹೀಗಾಗಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಪ್ರತಿ ಮನೆಯಿಂದ 2-3 ಸಾವಿರದಂತೆ ಚಂದವನ್ನು ಸಂಗ್ರಹಿಸಿ ಟಿಪ್ಪರ್ ಹಾಗೂ ಪಿಕಪ್ ವಾಹನದಲ್ಲಿ ಜಲ್ಲಿ ತರಿಸಿ ರಸ್ತೆಗೆ ಸುರಿದು ಸಮ ಮಾಡಿದ್ದಾರೆ. ಈ ಮೂಲಕ ಜನಪ್ರತಿನಿಧಿಗಳ ಅಸಡ್ಡೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫರ್ಜಿ ಹಿಂದಿ ವೆಬ್ ಸೀರೀಸ್ ನೋಡಿ ಸಿನಿಮಾ ಮಾದರಿಯಲ್ಲೇ ಖೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಬೆಳಗಾವಿಯ ಗೋಕಾಕ್ ನಗರದ ಕಡಬಗಟ್ಟಿ ಗುಡ್ಡದಲ್ಲಿ ಕಾರು ಜಪ್ತಿ ವೇಳೆ ಗ್ಯಾಂಗ್ ತಗ್ಲಾಕೊಂಡಿದ್ದು. ಈ ವೇಳೆ ₹100 ಮುಖಬೆಲೆಯ 305 ಹಾಗೂ 500 ಮುಖಬೆಲೆಯ 6,792 ಖೋಟಾ ನೋಟು ಪತ್ತೆಯಾಗಿದೆ. ತನಿಖೆ ನಡೆಸಿದಾಗ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಭಾವಿಯಲ್ಲಿ ಖೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಗ್ಯಾಂಗ್ ಬಾಗಲಕೋಟೆ, ಮಹಾಲಿಂಗಪುರ, ಗೋಕಾಕ್, ಮೂಡಲಗಿಯಲ್ಲಿ ಚಲಾವಣೆ ಮಾಡ್ತಾ ಇದ್ದು ಬೆಳಕಿಗೆ ಬಂದಿದೆ. ಅನ್ವರ್ ಯಾದವಾಡ, ಸದ್ದಾಂ ಯಡಳ್ಳಿ, ರವಿ ಹ್ಯಾಗಡಿ, ದುಂಡಪ್ಪ ಒಣಶಣಿವಿ, ವಿಠಲ್ ಹೊಸ್ತೋಟ, ಮಲ್ಲಪ್ಪ ಕುಂದಾಳಿ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ ಅಪಾರ ಪ್ರಮಾಣದ ಖೋಟಾ ನೋಟು, ಪ್ರಿಂಟರ್ ಮಷೀನ್, ಸ್ಕ್ರೀನಿಂಗ್ ಬೋರ್ಡ್, ಪ್ರಿಂಟರ್ ಪೇಪರ್, 6 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಒಂದೇ ವರ್ಷದಲ್ಲಿ ಗಡಿ ಭಾಗದಲ್ಲಿ ತಗ್ಲಾಕೊಂಡಿದ್ದ 2ನೇ ಅತಿ ದೊಡ್ಡ ಖೋಟಾ ನೋಟು ಗ್ಯಾಂಗ್ ಇದಾಗಿದೆ. ಗೋಕಾಕ್ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಖೋಟಾ ನೋಟು ಮತ್ತು ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗನ್ನು ಹಿಡಿದಿದ್ದಾರೆ. 29/6/2024 ಬೆಳಗಿನ ಜಾವ ಒಂದು ಸ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಕ ಕಡೆಯಿಂದ ಕಡಬಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಖೋಟಾ ನೋಟ್ಗಳನ್ನು ಒಂದು ಕಾರಲ್ಲಿ ತೊಗೊಂಬರ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ. ಆ ಕಾರಲ್ಲಿ ನಮಗೆ 500 ಮುಖಬೆಲೆಯ ಸುಮಾರು 6,792 ನೋಟುಗಳು, ಸುಮಾರು 33.5 ಲಕ್ಷದಷ್ಟು ವ್ಯಾಲ್ಯೂ, ಅದ್ರ ಜೊತೆಗೆ ₹100 305 ಖೋಟಾ ನೋಟುಗಳು ಈ ರೀತಿ ಇರ್ತಕ್ಕಂಥವು ಸಿಗ್ತವೆ. ರಾಜ್ಯದಲ್ಲಿ ಡೆಂಗಿ ಪ್ರಕರಣ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ 12 ಲಕ್ಷ ಮನೆ ಸರ್ವೆಯಲ್ಲಿ ಆತಂಕಕಾರಿ ವಿಚಾರ ಬಯಲಾಗಿದೆ. 12 ಲಕ್ಷ ಮನೆ ಸರ್ವೆಯಲ್ಲಿ 4 ಲಕ್ಷ ಮನೆಗಳ ಸರ್ವೆ ಮುಗಿಸಿರೋ ಬಿಬಿಎಂಪಿಗೆ 4 ಲಕ್ಷ ಮನೆಗಳ ಸರ್ವೆಯಲ್ಲಿ ಪ್ರತಿ 4-5 ಮನೆಯಲ್ಲಿ ಲಾರ್ವಾ ಸೈಟ್ಸ್ ಇರೋದು ಪತ್ತೆಯಾಗಿದೆ. ಜೊತೆಗೆ ಕೋಮಾರ್ಬಿಡ್ ಪೇಷಂಟ್ಸ್ ಇರೋದು ಕೂಡ ಸರ್ವೆಯಲ್ಲಿ ಬಯಲಾಗಿದೆ. ಮಹದೇವಪುರ, ಬೊಮ್ಮನಹಳ್ಳಿ ಮತ್ತು ಪೂರ್ವ ವಲಯದ ಮನೆಗಳ ಸರ್ವೆಯಲ್ಲಿ ಪ್ರತಿ 4-5 ಮನೆಗಳಲ್ಲಿ ಲಾರ್ವಾ ಸೈಟ್ಸ್ ಇರೋದು ಪತ್ತೆಯಾಗಿದ್ದು, ಲಾರ್ವಾ ಸೈಟ್ಸ್ ಹೆಚ್ಚಾಗಿರೋದ್ರಿಂದ ಡೆಂಗ್ಯೂ ಏರಿಕೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಜೊತೆಗೆ ಕೋಮಾರ್ಬಿಡ್ ಪೇಷಂಟ್ಗಳಿಗೆ ಡೆಂಗ್ಯೂ ಲಕ್ಷಣ ಕಂಡು ಬಂದರೆ ಟೆಸ್ಟ್ ಮಾಡಲು ನಿರ್ಧರಿಸಿದೆ.
ಪ್ರತಿ 4-5 ಮನೆಗಳಿಗೆ ಲಾರ್ವಾಸೈಟ್ಸ್ ಇರೋದ್ರಿಂದ ಔಷಧಿ ಸಿಂಪಡಣೆಗೆ ಬಿಬಿಎಂಪಿ ಮುಂದಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ 1902 ಕೇಸ್ ಪತ್ತೆಯಾಗಿದೆ. ಹಾಗಾಗಿ ಮನೆ ಸರ್ವೆಯಿಂದ ಕೇಸ್ ಏರಿಕೆಯ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಹೆಚ್ಚು ಮುಂಜಾಗ್ರತೆಗೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಶಂಕಿತ ಡೆಂಘಿಗೆ ಓರ್ವ ಯುವತಿ ಬಲಿಯಾಗಿದ್ದಾಳೆ. ಜನವರಿಯಿಂದ ಇಲ್ಲಿಯವರೆಗೆ 142 ಕೇಸು ಪಾಸಿಟಿವ್ ಬಂದವೆ. ಎಲ್ಲರೂ ಚಿಕಿತ್ಸೆ ತಗೊಂಡು ಗುಣಮುಖರಾಗಿದ್ದಾರೆ. ಒಂದು ಕೇಸು ಸಸ್ಪೆಕ್ಟೆಡ್ ಕೇಸು ಮಣಿಪಾಲದಲ್ಲಿ ಒಂದು ಡೆತ್ ಆಗಿದೆ, ವರದಿ ಬಂದಿದೆ. ನಿನ್ನೆ ಲೋಕಸಭೆಯಲ್ಲಿ ಗುಡುಗಿದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಸಭೆಯಲ್ಲಿ ಅಬ್ಬರಿಸಿದರು. ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಮೋದಿ ವಿಪಕ್ಷಗಳಿಗೆ ಗುದ್ದು ಕೊಟ್ಟರು. 10ನೇ ಸ್ಥಾನದಲ್ಲಿದ್ದ ದೇಶದ ಆರ್ಥಿಕತೆ 5ನೇ ಸ್ಥಾನಕ್ಕೆ ತಂದಿದ್ದೇವೆ. ಕೊರೋನಾ ಕಠಿಣ ಸಂದರ್ಭದಲ್ಲೂ ಕೂಡ ದೇಶದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿಲ್ಲ. ನಮ್ಮ ಸರ್ಕಾರ 10 ವರ್ಷಗಳನ್ನು ಪೂರೈಸಿದೆ. 10 ವರ್ಷಗಳ ಬಳಿಕ ಮತ್ತೆ ಅಧಿಕಾರಕ್ಕೆ ಬರುವುದು ಸಾಮಾನ್ಯದ ಮಾತಲ್ಲ. ಅಂಬೇಡ್ಕರ್ ಸಂವಿಧಾನದ ಪರಿಣಾಮ ನಾವು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಿದೆ. ಸಾಮಾನ್ಯ ನಾಗರಿಕರಿಗೆ ಗೌರವಯುತ ಜೀವನ ನಡೆಸಲು ಶಕ್ತಿ ತುಂಬಿದ್ದೇವೆ ಅಂತ ಹೇಳಿದರು. ಈ ಟೈಮ್ನಲ್ಲಿ ವಿಪಕ್ಷಗಳು ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಪ್ರಧಾನಿ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಸಭಾತ್ಯಾಗವನ್ನ ಮಾಡಿ ಕಲಾಪದಿಂದ ಹೊರ ನಡೆದ್ರು. ಮಾತು ಮುಂದುವರೆಸಿದ ಮೋದಿ ಗದ್ದಲ ಗಲಾಟೆ ಮಾಡಿ ಮೈದಾನದಿಂದ ಓಡಿ ಹೋಗೋದೇ ಅವರ ಕೆಲಸ ಅಂತೇಳಿ ಗುಡುಗಿದ್ದಾರೆ. देश देख रहा है, झूठ फैलाने वालों की सत्य सुनने की ताकत भी नहीं होती. जिनका सत्य से मुकाबला करना, इसके लिए जिनके हौसले नहीं है,